ಸಿಲಿಕಾನ್ ಸಿಟಿ ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ದಿನದಿಂದ ದಿನಕ್ಕೆ ಎಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗಲಿದೆ. ಸಿಲಿಕಾನ್ ಸಿಟಿ ಗ್ರಾಹಕರಿಗೆ ಮತ್ತೊಂದು ಬಿಗ್ ಶಾಕ್. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ತರಕಾರಿಗಳ ರೇಟ್ ಕಳೆದ 15 ದಿನದ ಹಿಂದಿನ ದರಕ್ಕೆ ಹೋಲಿಸಿದ್ರೆ ಎಲ್ಲವೂ ಡಬಲ್. ಹೋಟೆಲ್ ಉದ್ಯಮಕ್ಕೂ ತರಕಾರಿ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಹೋಟೆಲ್ಗಳಲ್ಲಿ ತಿಂಡಿಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. ಬಿಸಿಲು, ತಾಪಮಾನ ಏರಿಕೆ ಮತ್ತು ಭಾರೀ ಮಳೆಯ ಹಿನ್ನೆಲೆ ಉತ್ಪಾದನೆ ಕಡಿಮೆ. ಮದುವೆ ಸೀಸನ್, ಜಾತ್ರೆಗಳು, ಊರ್ ಹಬ್ಬಗಳ ಹಿನ್ನೆಲೆ ಈಗ ಎಲ್ಲದರ ರೇಟ್ ಜಾಸ್ತಿ. ತರಕಾರಿ ಮಾರುಕಟ್ಟೆಯಲ್ಲಿ ಬೀನ್ಸ್ಗೆ ಭಾರೀ ಡಿಮ್ಯಾಂಡ್ ಇದೆ. ಮಾರುಕಟ್ಟೆಯಲ್ಲಿ 1 ಕೆಜಿ ಬೀನ್ಸ್ಗೆ 200 ರೂಪಾಯಿ, 1 ಕೆಜಿ ಬಟಾಣಿಗೆ 300 ರೂಪಾಯಿ ಮಾರಾಟ ಆಗ್ತಾ ಇದೆ. ಒಟ್ನಲ್ಲಿ ಜನಸಾಮಾನ್ಯರು ಬದುಕೋದು ಬಹಳ ಕಷ್ಟ ಇದೆ ಬಿಡಿ. ಒಂದು ಕಡೆ ಈಗ ಈ ರೀತಿಯಾಗಿ ತರಕಾರಿಗಳ ರೇಟ್ ಜಾಸ್ತಿ ಆದರೆ ಸಾಮಾನ್ಯವಾಗಿ ಹೋಟೆಲ್ ಉದ್ಯಮಗಳಿಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ. ಆಗ ಅವ್ರು ಏನು ಮಾಡ್ತಾರೆ, ತಿಂಡಿಗಳ ದರವನ್ನು ಹೆಚ್ಚಳ ಮಾಡ್ತಾರೆ. ಈ ತಿಂಡಿಯನ್ನು ತಿನ್ನೋದಕ್ಕೆ ಯಾರು ಹೋಗೋದು? ಜನಸಾಮಾನ್ಯರು ಹೋಗೋದು. ಅಲ್ಲೂ ಕೂಡ ಜನಸಾಮಾನ್ಯರಿಗೆ ಹೊಡ್ತಾ ಬೀಳುತ್ತೆ. ಒಂದು ಕಡೆ ಹೋಟೆಲ್ ಉದ್ಯಮಗಳಿಂದಲೂ ಕೂಡ ಹೊಡ್ತಾ ಬೀಳುತ್ತೆ. ಜೊತೆಗೆ ಈ ಒಂದು ತರಕಾರಿಗಳ ರೇಟ್ ಹೆಚ್ಚಾದಾಗ ಮನೆಗೆ ತರಕಾರಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಹೆಂಗಪ್ಪ ತರಕಾರಿ ಕೊಂಡು ಹೋಗೋದು ಅಂತ ಈಗ ಜನಸಾಮಾನ್ಯರು ತಲೆ ಮೇಲೆ ಕೈ ಹೊತ್ಕೊಂಡು ಬೇಕು ಅಂತ ಪರಿಸ್ಥಿತಿ ಇದೆ. ಇನ್ನು ಬೀನ್ಸ್ ಅಂತೂ ನೀವು ಮಾತನಾಡಿಸೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಬೀನ್ಸ್ ನ ರೇಟ್ ಜಾಸ್ತಿ ಆಗಿದೆ. ಮಾರುಕಟ್ಟೆಯಲ್ಲಿ 1 ಕೆಜಿ ಬೀನ್ಸ್ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ 200 ರೂಪಾಯಿ ಕೊಡಬೇಕು. 200 ರೂಪಾಯಿಗೂ ಕಡಿಮೆ ನಿಮಗೆ ಬೀನ್ಸ್ ಸಿಗೋದೇ ಇಲ್ಲ 1 ಕೆಜಿ ಬೀನ್ಸ್. ಇನ್ನು 1 ಕೆಜಿ ಬಟಾಣಿ ರೇಟ್, ಯೂಶಲಿ ಬಟಾಣಿ ರೇಟ್ ಸ್ವಲ್ಪ ಮಟ್ಟಿಗೆ ಹೆಚ್ಚಳ ಇದ್ದೇ ಇರುತ್ತೆ. ಈಗ ಬಟಾಣಿ ರೇಟ್ 1 ಕೆಜಿ 300 ರೂಪಾಯಿ ಮಾರಾಟ ಆಗ್ತಾ ಇದೆ. ಇನ್ನೂ ಹೆಚ್ಚಾದ್ರೂ ಕೂಡ ಆಶ್ಚರ್ಯ ಪಡಂಗಿಲ್ಲ. ಯಾಕೆಂತಂದ್ರೆ ಒಂದು ಕಡೆ ಬಿಸಿಲು, ತಾಪಮಾನ ಏರಿಕೆ ಆಗಿದೆ. ಈ ಒಂದು ಬಿಸಿಲಿನ ತಾಪಮಾನದಿಂದ ಆ ತರಕಾರಿಗಳು ಬತ್ತು ಹೋಗುತ್ತೆ. ಅದು ಕೂಡ ವ್ಯಾಪಾರಸ್ಥರಿಗೆ ಒಂದು ರೀತಿ ಹೊಡ್ತಾ. ಹಾಗಾಗಿ ಏನು ಮಾಡ್ತಾರೆ, ಇರೋ ತರಕಾರಿ ರೇಟನ್ನು ಜಾಸ್ತಿ ಮಾಡ್ತಾರೆ. ಅವ್ರಿಗೂ ಕೂಡ ಲಾಭ ಬರಬೇಕು. ಆ ಒಂದು ಲೆಕ್ಕಾಚಾರವನ್ನು ಹಾಕಿ ಹೆಚ್ಚಳ ಮಾಡಿದಾಗ ಇದು ಜನಸಾಮಾನ್ಯರಿಗೆ ಒಂದು ದೊಡ್ಡ ಹೊಡೆತ ಆಗುತ್ತೆ. ಈಗ ಭಾರಿ ಮಳೆ ಬಂದರೂ ಕೂಡ ಅದರಿಂದಲೂ ಕೂಡ ದೊಡ್ಡ ಸಮಸ್ಯೆ. ಈಗ ಭಾರಿ ಮಳೆ ಆಯಿತು ಅಂತಂದ್ರೆ ಉತ್ಪಾದನೆ ಕಡಿಮೆ ಆಗುತ್ತೆ. ಈಗ ಕಡಿಮೆ ಉತ್ಪಾದನೆ ಆದಾಗ ಯೂಶಲಿ ಬೇಡಿಕೆ ಹೆಚ್ಚಾಗುತ್ತೆ. ಸದ್ಯಕ್ಕಂತೂ ತರಕಾರಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಜನಸಾಮಾನ್ಯರ ದಿನನಿತ್ಯದ ಪ್ರತಿಯೊಂದರ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಪೆಟ್ರೋಲ್, ಡೀಸೆಲ್ ದರ ಹೆಚ್ಚಾಗುತ್ತೆ ಅಂತ ಜನಸಾಮಾನ್ಯರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ತರಕಾರಿಗಳ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಸದ್ಯ ಮಾರುಕಟ್ಟೆಯಲ್ಲಿ ತರಕಾರಿಗಳ ರೇಟ್ ಹೆಂಗಿದೆ ಅಂತಂದರೆ ಬೀನ್ಸು 200 ರೂಪಾಯಿ, 80 ರೂಪಾಯಿ ಇದ್ದಿದ್ದು ಈಗ 200 ರೂಪಾಯಿ. ಬದನೆಕಾಯಿ ಅಷ್ಟೇ ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದು ತರಕಾರಿ ಗಮನಿಸಬಹುದು. ಬಟಾಣಿ 300 ರೂಪಾಯಿ ಆದರೆ ಇನ್ನು ಆಲೂಗೆಡ್ಡೆ 30 ರೂಪಾಯಿ ಆಗಿದೆ. ಮೊದಲು 15 ರೂಪಾಯಿಗೆ ಸಿಗ್ತಾ ಇತ್ತು. ಟೊಮೊಟೊ 20 ರೂಪಾಯಿಗೆ ಸಿಗ್ತಾ ಇತ್ತು. ಈಗ 50 ರೂಪಾಯಿ ಕೊಟ್ಟು ನೀವು ತಗೊಳ್ಬೇಕಾಗತ್ತೆ. ಇನ್ನು ಸೌತೆಕಾಯಿ ಮೊದಲೇ ಬಿಸಿಲು ಜಾಸ್ತಿ ಇದೆ. ಹಾಗಾಗಿ ಏನು ಮಾಡ್ತಾರೆ, ಯೂಶಲಿ ಸೌತೆಕಾಯಿ ರೇಟ್ ಕೂಡ ಜಾಸ್ತಿ ಆಗಿದೆ. 1 ಕೆಜಿ ನೀವು ಸೌತೆಕಾಯಿ ಪರ್ಚೇಸ್ ಮಾಡಬೇಕು ಅಂದರೆ ಮೊದಲು 30 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ರಿ. ಈಗ 50 ರೂಪಾಯಿ ಕೊಡಬೇಕು. ಒಟ್ಟಿನಲ್ಲಿ ತರಕಾರಿಯನ್ನು ಖರೀದಿ ಮಾಡೋದು ಹೆಂಗೆ? ತರಕಾರಿಗಳು ತಿಂದರೆ ಪೌಷ್ಟಿಕಾಂಶ ಹೆಚ್ಚಾಗುತ್ತೆ. ಹಾಗಾಗಿ ಡಾಕ್ಟ್ರೇ ಹೇಳ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಸೇವನೆ ಮಾಡಿ ಅಂತ. ಇಷ್ಟರ ಮಟ್ಟಿಗೆ ಹೆಚ್ಚಾದರೆ ತರಕಾರಿ ಹೆಂಗೆ ಕೊಂಡೋದು, ಹೆಂಗೆ ಸೇವನೆ ಮಾಡೋದು ಅಂತ ಪ್ರತಿಯೊಬ್ಬರು ಯೋಚನೆ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸದ್ಯಕ್ಕೆ ಎಲ್ಲೇ ಏನೇ ಜಾಸ್ತಿ ಆದರೂ ಕೂಡ ಮೊದಲು ಹೊಡ್ತಾ ಬೀಳೋದೇ ಜನಸಾಮಾನ್ಯರಿಗೆ ಬಹುದೊಡ್ಡ ಸಮಸ್ಯೆ ಎದುರಾಗೋದು. ಯಾಕೆಂತಂದ್ರೆ ಈಗ ಹೋಟೆಲ್ಗಳಲ್ಲಿ ಏನಾದರೂ ತಿಂಡಿ ರೇಟ್ ಜಾಸ್ತಿ ಆಯಿತು ಅಂತಂದ್ರೆ ತಿಂಡಿ ತಗೊಳೋದಕ್ಕೆ ಹೋದಾಗ ನಮ್ಮ ಮೇಲೆ ಹೊಡೆತ ಜಾಸ್ತಿ ಆಗುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.